ಎನದರ್ ಡೇ ಎನದರ್ ಟ್ರೈನ್ ಜರ್ನಿ ಫ್ರಮ್ ನಮ್ಮ ರಾಜಧಾನಿ ನವದೆಹಲಿ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸುಸ್ವಾಗತ. ನಾನೀಗ ಅದೀನಿ ನವದೆಹಲಿ ಒಳಗೆ. ನವದೆಹಲಿಯಿಂದ ಒಂದು ಹೊಸ ಟ್ರೈನ್ ಜರ್ನಿ ಮಾಡತ್ತೀನಿ. ನೀವು ಅಂತಿರ್ಬೋದ ಏನಪ್ಪ ಬ್ಯಾಕ್ ಟು ಬ್ಯಾಕ್ ಬರೀ ನವದೆಹಲಿಯಿಂದನೇ ಟ್ರೈನ್ ಜರ್ನಿ ತೋರಿಸತ್ತಿ ಅಲ್ಲ, ಅಲ್ಲಿ ಹೋಗಿದ್ದು ಬಂದಿದ್ದು ಏನು ತೋರಿಸುವಲ್ಲ ಅಂತೇಳಿ ತೋರಿಸ್ತೇನೆ ರೀ ಅದನ್ನು. ಬಟ್ ನನಗೆ ಹೆಂಗೆ ಅನ್ಸತ್ತಂದ್ರೆ ಈಗ ಕ್ವಾಲಿಟಿ ಟ್ರೈನ್ ಜರ್ನೀಸ ನಿಮಗೆ ತೊಗೊಂಬರ್ಬೇಕಂತದ ನಾನು ಅದ್ರ ಸಂಬಂಧ ಎಷ್ಟಾಗತ್ತಲ್ಲ ಅಷ್ಟು ನಾರ್ಮಲ್ ಟ್ರೈನ್ ಜರ್ನೀಸ ಅವಾಯ್ಡ್ ಮಾಡತ್ತೀನಿ. ಟ್ರೈನ್ ಜರ್ನಿ ಮಾಡತ್ತೀನಿ, ಬಟ್ ಅದು ನನ್ನ ಇನ್ನೊಂದು ಚಾನಲ್ ಒಳಗೆ ನೋಡಕ್ಕೆ ಸಿಗುತ್ತೆ. ಸೊ ನಾನೀಗ ಟ್ರಾವೆಲ್ ಮಾಡತ್ತೇನೆ ರೀ ದಿಬ್ರುಗಢ ಟೌನ್ ರಾಜಧಾನಿ ಒಳಗೆ. ಟೈಮ್ ಭಾಳ ಕಮ್ಮಿ ಐತ್ರಿ. ನಾವು ಯಾವಾಗಲೂ ನ್ಯೂ ಡೆಲ್ಲಿಗೆ ಬರ್ತೇವೆ ಅಂತಂತಂದ್ರೆ ಎಲ್ಲರೂ ಸ್ಟೇ ಮಾಡ್ತೀವಿ ಹೋಟೆಲ್ ಸಾಯಿಬ್ ಒಳಗೆ. ಇದು ಭಾಳ ಕನ್ವೀನಿಯೆಂಟ್ ಐತ್ರಿ. 10 ನಿಮಿಷದಾಗೂ ಇಲ್ಲ, 5 ನಿಮಿಷದಾಗ ನೀವು ರೈಲ್ವೆ ಸ್ಟೇಷನ್ನಿಂದ ಹೋಟೆಲ್ಗೆ ಮುಟ್ಬಿಡ್ತೀರಿ. ಅದು ನೋಡ್ಕೊಂಡ ನಾವೀಗ ಎಷ್ಟು 20 ನಿಮಿಷ ಐತೆ ಅಂತಂದ್ರು ಇಷ್ಟು ಧೈರ್ಯ ತೊಗೊಂಡು ಬರತ್ತೇವೆ ಅಂತಂದ್ರೆ ಅದು ತಿಳ್ಕೊಂಬಿಡ್ರಿ. ಭಾಳ ಸಮೀಪ ಆಗುತ್ತೆ. ಬಜೆಟ್ ಫ್ರೆಂಡ್ಲಿ AC ರೂಮ್ಸ್ ನಿಮಗೆ ಸಿಗುತ್ತೆ. ನೀವೇನಾರ ನ್ಯೂ ಡೆಲ್ಲಿ ಅಂತೇಳಿ ಬಜೆಟ್ ಫ್ರೆಂಡ್ಲಿ ಹೋಟೆಲ್ಸ್ ನೋಡತ್ತಾರೆ ಅಂತಂದ್ರೆ ನಾನು ನಿಮ್ಗೆ ಕಣ್ಣು ಮುಚ್ಕೊಂಡು ಸಜೆಸ್ಟ್ ಮಾಡ್ತೀನಿ ಹೋಟೆಲ್ ಸಾಯಿಬ್. ನಂದು ಫೋಟೋ ತೋರಿಸ್ರಿ, ಇಲ್ಲ ಅಂತಂದ್ರೆ ಅಣ್ಣ ಅದಾರಲ್ಲ ಸತ್ಯ ಅಣ್ಣ, ಅವ್ರ ಹೆಸರು ಹೇಳಿದ್ರು ನಿಮ್ಗೆ ಬೆಸ್ಟ್ ರೇಟ್ ಒಳಗೆ ನಿಮ್ಗೆ ರೂಮ್ಸ ಸಿಗ್ತಾವೆ. ಇದೆ ನೋಡ್ರಿ ನಮ್ದು ಟ್ರೈನ್ 20,504 ಶಿಟ್ ಚೇಂಜ್ ಆತ ಸಾರಿ 20,504 ದಿಬ್ರುಗಢ ಟೌನ್ ರಾಜಧಾನಿ ಎಕ್ಸ್ಪ್ರೆಸ್ 16ನೇ ಪ್ಲಾಟ್ಫಾರ್ಮ್ ಒಳಗೆ ನಿಂತಿದೆ. 16ನೇ ಪ್ಲಾಟ್ಫಾರ್ಮ್ ಎಲ್ಲ ಐತಿಲ್ಲ ಇಲ್ಲಿ ನೋಡ್ರಿ. ಇಲ್ದ 16ನೇ ಪ್ಲಾಟ್ಫಾರ್ಮ್ ಒಳಗೆ ಬಿಹಾರ ಮತ್ತು ಉತ್ತರ ಪ್ರದೇಶದ ಇಂಟೀರಿಯರ್ ಸೈಡ್ ಹೋಗುವಂಥ ಟ್ರೈನ್ಗಳೆಲ್ಲ ರನ್ ಆಗ್ತಾವೆ. ಅದ್ರ ಸಂಬಂಧ ಇಲ್ಲೇ ಸಪ್ರೇಟ್ ವೇಟಿಂಗ್ ಏರಿಯಾ ಮಾಡ್ಯಾರ ಮತ್ತು ಲೈನ್ ಸಿಸ್ಟಮ್ ಎಷ್ಟು ಮಸ್ತ್ ಐತೆ ನೋಡ್ರಿ. ಇಲ್ಲಿ ಸಿಂಪಲಾಗಿ ಹೇಳ್ತಾ ನೋಡ್ರಿ ನಿಮ್ಗೆ 16 ನಂಬರ್ ಸೈಡ್ ಎಕ್ಸಿಟ್ ಏನಿರುತ್ತಲ್ಲ ಅದಕ್ಕೆ ಅಜ್ಮೀರಿ ಗೇಟ್ ಎಕ್ಸಿಟ್ ಅಂತಾರೆ. 1 ನಂಬರ್ ಸೈಡ್ ಏನು ಎಕ್ಸಿಟ್ ಇರುತ್ತಲ್ಲ ಅದಕ್ಕೆ ಪಹಾಡ್ಗಂಜ್ ಸೈಡ್ ಎಕ್ಸಿಟ್ ಅಂತಾರೆ. ಸೊ ನಾ ಏನು ಹೇಳಿದೆ ಅಲ್ಲ ಸಾಯಿಬ್ ಹೋಟೆಲ್ ಅದು ಪಹಾಡ್ಗಂಜ್ ಸೈಡ್ ಐತೆ. 1ನೇ ಪ್ಲಾಟ್ಫಾರ್ಮಿಂದ ನಿಮಗೆ ಎಕ್ಸಿಟ್ ಆದ್ರೆ ಸಿಗುತ್ತೆ. 16 ನಂಬರ್ ಪೂರ್ತಿ ಅಪ್ಗ್ರೇಡ್ ಮಾಡ್ಯಾರ ನೋಡ್ರಿ. ಇಲ್ಲಿ 1 ನಂಬರ್ ಡಿಫ್ರೆಂಟ್ ಐತಿ, 16 ನಂಬರ್ ಡಿಫ್ರೆಂಟ್ ಹಿಟ್ ಮಾಡುತ್ತೆ. ಬಟ್ ನಂಗೆ ಅನ್ಸೋ ಮಟ್ಟಿಗೆ ಮೆಟ್ರೋನು 16 ನಂಬರ್ದಿಂದನೇ ಸಿಗುತ್ತೆ. ನೀವೇನಾರ ಏರ್ಪೋರ್ಟ್ ಎಕ್ಸ್ಪ್ರೆಸ್ ಮೆಟ್ರೋ ನೋಡತ್ತೀರಿ ಅಂತಂದ್ರೂ ಎಲ್ಲ ನಿಮಗೆ 16 ನಂಬರ್ ಸೈಡ್ ಇದೆ ನೋಡ್ರಿ. ಅಜ್ಮೀರಿ ಗೇಟ್ ಸೈಡಿದ್ದ ಎಕ್ಸಿಟ್. ಟೈಮ್ 11:13 ಆಗತೈತಿ. ಇಲ್ಲ ಐತೆ ನೋಡ್ರಿ ನಮ್ಮ ಟ್ರೈನ್ ನ್ಯೂ ಡೆಲ್ಲಿ ದಿಬ್ರುಗಢ ರಾಜಧಾನಿ ಎಕ್ಸ್ಪ್ರೆಸ್ 20504 A3 ನಮ್ದು ಇವತ್ತಿನ ಕೋಚ್ ಐತಿ. ಫಸ್ಟ್ ಟೈಮ್ ನಾನು ಸೆಕೆಂಡ್ AC ಒಳಗೆ ಟ್ರಾವೆಲ್ ಮಾಡತ್ತೇನೆ ರೀ. ಬಟ್ ಹೊರಗಿಂದ ಕಂಡೀಷನ್ ನೋಡ್ರಿ, ಇದು ಎಲ್ಲಿಂದಾರ ನಿಮಗೆ ರಾಜಧಾನಿ ಅನ್ಸೋದ್ಯಾ? ಯಾವ ಆ್ಯಂಗಲಿಂದ ರಾಜಧಾನಿ ಗಣ್ಣ ಕಾಣುತ್ತೆ ನೋಡ್ರಿ. ಇದು ಹೊರಗಿಂದ ಪೂರ್ತಿ ಹೊಲಸೈತಿ. ಸೊ ಒಳಗಿಂದ ಕಂಡೀಷನ್ ನೋಡಂಬರಿ ಎಂಟ್ರ್ ಆಗ್ಬಿಡ್ತು. ನಾನು ಏನು ಹೇಳಲ್ಲ, ಬರೀ ನೀವು ಅಬ್ಸರ್ವ್ ಮಾಡ್ಕೊಂತ ಹೋಗ್ರಿ. ವಾ ನಾರ್ತ್ ಫ್ರಂಟಿಯರ್ 2 AC ಒಳಗೆ ಎಂಟ್ರ್ ಆಗೀನಿ. ಫಸ್ಟ್ ಟೈಮ್ ನಾನು ರಾಜಧಾನಿ ಅಂತ ಪ್ರೀಮಿಯಮ್ ಟ್ರೈನ್ ಒಳಗೆ ಸೆಕೆಂಡ್ AC ಒಳಗೆ ಟ್ರಾವೆಲ್ ಮಾಡ್ತಿದ್ದೆ. ಇಲ್ಲಾಂದ್ರೆ ನಾನು ಫಸ್ಟ್ AC ಒಳಗೆ ಮಾಡ್ತಿದ್ದೆ. ಇದು ಸೈಡ್ ಲವರ್ ಸೈಡ್ ಅಪ್ಪರ್ ಕಂಡೀಷನ್ ನೋಡ್ಕೊರಿ ಇಲ್ಲಿ. ಬಟ್ ನಮಗೆ ವರ್ಸ್ಟ್ ಕಂಡೀಷನ್ ತೋರಿಸ್ಬೇಕಂತಂದ್ರೆ ಇಲ್ಲಿ ನೋಡ್ರಿ, ರಾಜಧಾನಿ ಇದೆ. ಇದು ಊಟ ಮಾಡ್ತಿರಲ್ಲ ಆ ಪ್ಲೇಸ್. ನಾ ಏನು ಹೇಳ್ಬೇಡ, ನೀವು ಅಬ್ಸರ್ವ್ ಮಾಡ್ರಿ. ಫಾದರ್ ಆಫ್ ಆಲ್ ರಾಜಧಾನಿ ಸಿಯಾ ರಾಜಧಾನಿ. ಹಾಂ, ಅನ್ಕೌಂಟೇಬಲ್ ಚೈಲ್ಡ್ ದಿಬ್ರುಗಢ ರಾಜಧಾನಿ. ಗಂದಿ ರಾಜಧಾನಿ, ಡರ್ಟಿಯೆಸ್ಟ್ ರಾಜಧಾನಿ ಅವ. ನಾಟ್ ಕೌಂಟೆಡ್ ಇನ್ ಫ್ಯಾಮಿಲಿ ಆಫ್ ರಾಜಧಾನಿ. ಡರ್ಟಿಯೆಸ್ಟ್ ರಾಜಧಾನಿ ಜರ್ನಿ ವಿತ್ ಮೋಹಿತ್ ಸೈಡ್. ಮೋಹಿತ್ ಭಯ್ಯ ಬ್ಯಾಕ್ ಟು ಬ್ಯಾಕ್ ಅಂತ ಜರ್ನಿ ಆಗ್ತೈತಿ. ಮೋಹಿತ್ ಭಯ್ಯ, ಲವ್ಲಿ ಬಾಬಿ ಅದಾರ, ಮತ್ತು ಶ್ರೇಯಾಂಶ್ ಭಯ್ಯ ಮತ್ತು ಸತ್ಯ ಅನ್ನ ಅಂತೂ ಅದಾರ. अब भी पिछली बार भी जर्नी की थी ऐसा ही था ना हाल. बट खाना अच्छा था तब, अब पता नहीं. खाना तब भी अच्छा था, गाड़ी तब भी गंदी थी. लखनऊ से आप जर्नी की थी? मेरी फ्रीक्वेंट गाड़ी है. अब क्योंकि क्या है ना, सभी राज्यों में खाना तो एक ही जाता है. हाँ, बात आती है सिर्फ गाड़ी की रेक की. वो मैं इसमें डिफरेंशिएशन है इसमें. वही मतलब वही फर्क है गाड़ी में. ಈ ರೇಕ್ನ ಹ್ಯಾಂಡಲ್ ಮಾಡುತ್ತೆ ನಾರ್ತ್ ಫ್ರಂಟಿಯರ್ ರೈಲ್ವೆ, ಅಂದರೆ NFR. ಇದೇನು ಗುವಾಹಟಿ ಏನು ಬರುತ್ತಲ್ಲ ಅದರದ್ದು ಮೇನ್. ಬಟ್ ಅವ್ರದ್ದು ಓನ್ ಗಾಡಿನೇ ಇವರು ಇಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇಟ್ಕೊಳ್ಳಿಲ್ಲ ಅಂತಂದ್ರೆ ಲಿಟ್ರಲಿ ನಮ್ಮ ಕಡೆ ಹೊಸಪೇಟೆ ಹರಿಯರ್ ಪ್ಯಾಸೆಂಜರ್ ಇದಕ್ಕಿಂತ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಇಂಟೀರಿಯರ್ ಬಗ್ಗೆ ಮಾತಾಡ್ಬೇಕಂದ್ರೆ ಲೋವರ್ ಅಪ್ಪರ್ ಇರುತ್ತೆ. ಇಲ್ಲಿ ಸೈಡ್ ಲೋವರ್ ಸೈಡ್ ಅಪ್ಪರ್ ತೋರಿಸಿಬಿಟ್ಟು ನೋಡೋಣಂತ ಕಂಪ್ಲೇಂಟ್ ಹಾಕೋಣ, ಏನು ರೆಸೊಲ್ಯೂಷನ್ ಇರುತ್ತೆ ನೋಡೋಣ. तो टाइटल डालूंगा इनसाइड राजधानी विद मो इनसाइड हिट एंड RCD इनसाइड. ಆರಾಮ್ ಕರೆಕ್ಟ್ 11:25ಕ್ಕೆ ಡಿಪಾರ್ಟ್ ಅಂತೂ ಆಗಿತ್ತು ರೀ ಗಾಡಿ, ಡಾಟ್ ಆನ್ ಟೈಮ್. ಬಟ್ ಏನೋ ಚೈನ್ ಪೂಲಿಂಗ್ ಆಗೈತೆ. ಇದೇ ಗ್ಯಾಪ್ ಒಳಗೆ ನಾವು ರೂಟ್ ಬಗ್ಗೆ ಡಿಸ್ಕಷನ್ ಮಾಡೋದಂತ ನ್ಯೂ ಡೆಲ್ಲಿಯಿಂದ ದಿಬ್ರುಗಢಗೆ ಹೋಗುವಂಥ ರಾಜಧಾನಿ ಎಕ್ಸ್ಪ್ರೆಸ್. ಟೋಟಲ್ 3 ರಾಜಧಾನಿ ಸಿಗ್ತಾವೆ. 20504, 20506, 12424. ಟೋಟಲ್ 3 ರಾಜಧಾನಿ, 2 ವಯಾ ಮೊರಾದಾಬಾದ ಬರೇಲಿ ಹೋಗ್ತಾವೆ.
ಮತ್ತು ಇದೇನು ರಾಜಧಾನಿ ನಾ ಅದನ್ನಲ್ಲ 20504 ಇದು ವಾಯ ದಿಬ್ರುಗಢದಿಂದ ನಾವೇನು ಸಿಮ್ಮಲ್ಗುಡಿ ಹೋಗಿದ್ದೀವಲ್ಲ ಅಂದ್ರೆ ದಿಬ್ರುಗಢ ವಿವೇಕ್ ಎಕ್ಸ್ಪ್ರೆಸ್ ಒಳಗೆ ಅದೇ ಸೇಮ್ ರೂಟಿಂದ ಹೋಗುತ್ತೆ. ಬಟ್ ಇನ್ನೊಂದು 20506 ಅದು ಬೊಂಗೈಗಾವಿಂದ ಇದು ರಂಗ್ಯಾ ಹೋಗಿ ರಂಗ್ಯಾದಿಂದ ಫುಲ್ ಅದು ಮ್ಯಾಲೆ ಹೋಗುತ್ತೆ. ಎಲ್ಲಿ ಅಂತಂತಂದ್ರೆ ಅರುಣಾಚಲ್ ಹೋಗಿ ಅಲ್ಲಿಂದ ಇದು ಬೋಗಿಬಿಲ್ ಬ್ರಿಡ್ಜ್ ಮೇಲೆ ದಿಬ್ರುಗಢ ಹೋಗುತ್ತೆ. 12424 ಏನೈತಲ್ಲ ಅದು ವಾಯ ಕಾನ್ಪುರ್ ಹೋಗುತ್ತೆ. ಇದು ನಾವು ಏನು ಹೊಂಟವಲ್ಲ ಇದು ವಾಯ ಕಾನ್ಪುರ್ ಹೋಗಲ್ಲ, ಇದು ಮೊರಾದಾಬಾದ್, ಬರೇಲಿ, ಲಕ್ನೋ ಹೋಗುತ್ತೆ. ಸೊ ನಿಮ್ಗೆ ಕ್ಲಿಯರೆನ್ಸ್ ಇರಲಿ 3 ರಾಜಧಾನಿ ಸಿಗ್ತಾವೆ ನೋಡಿರಿ. ದಿಬ್ರುಗಢ ಅಂತ ಊರಿಗೆ 3 ರಾಜಧಾನಿ ಸಿಗ್ತಾವೆ ಅಂದ್ರೆ ನಮ್ಮ ಬೆಂಗಳೂರಿಗೆ ವಾಯ ಹುಬ್ಬಳ್ಳಿ ರಾಜಧಾನಿ ಯಾಕೆ ಬರುವಾತ? ಇದೊಂದು ಕ್ವಶನ್ ಅಂತೂ ನನ್ನ ಮೈಂಡ್ ಒಳಗೆ ಇದ್ದೇ ಇರುತ್ತೆ. ಸೊ ಆನ್ಸರ್ ನೀವು ಎಷ್ಟೋ ದಿನದಿಂದ ರೈಲ್ ಅಫೇರ್ಸ್ ಬಗ್ಗೆ ಇದು ಎಲ್ಲ ಕೇಳ್ತಿರ್ತೀರಿ. ಸೀನಿಯರ್ಸ್ ಇದ್ರೆ ನನಗೆ ಒಂದಿಟ್ಟು ಅದ್ರ ಬಗ್ಗೆ ರೀಸನ್ ಕಾಮೆಂಟ್ ಮಾಡಿರಿ, ನಮ್ಮಂಥ ಜನ್ರೇಷನ್ದವರು ತಿಳ್ಕೊಳ್ಳಿ ಹಿಂಗೆ ಭೇದ ಭಾವ ಯಾಕಾಗತ್ತಂತೀರಿ. ಜೇಲಂ ಎಕ್ಸ್ಪ್ರೆಸ್ ಜೊತೆ ಡಿಪಾರ್ಟ್ ಆಗ್ಬಿಡ್ಕ ಪ್ಯಾರಲಲ್ ಆ್ಯಕ್ಷನ್ ಸ್ಟಾರ್ಟ್ ಆದ ನೋಡ್ರಿ. ಇಲ್ಲೇ ನೋಡೋಣ ಎಲ್ಲಿ ಮಟ್ಟ ಹೋಗುತ್ತೆ ಪ್ಯಾರಲಲ್. क्या लगता है ना कौन जीतेगा? राजधानी ये सबसे ज़्यादा सेंसिटिव एरिया है, यहाँ सबसे ज़्यादा चोरी होती है. अभी भी यहाँ फ़ोन आप लोग मत निकालना, और निकाल भी रहे हो तो आगे नज़र रहनी चाहिए भाई, पीछे देख के मत निकालना फ़ोन. कम एरिया है ये जगह. कराची राजधानी. हमारी निकली प्लेटफॉर्म खाली क्यों होगा वो लगता है. ಜೇಲಂ ಎಕ್ಸ್ಪ್ರೆಸ್ ಮುಂದೆ ಹೋದ ಮೇ ಬಿ ನಾವು ಅದನ್ನು ಇಲ್ಲೇ ಓವರ್ಟೇಕ್ ಮಾಡ್ಬೋದಾ ಪ್ಯಾರಲಲ್ ಆಗಿ. वो भी एक्सेलेरेट करेगी ब्रेक मार के. अब ಹಾಂ ನಾ कानपुर शताब्दी होनी चाहिए. स्किपिंग तिलक ब्रिज कानपुर व्यापसानित कानपुर शताब्दी. इतना प्रीमियम है तो मज़ा आ जाएगा. बैक टू बैक प्रीमियम ट्रेन से बस प्लेटफॉर्म खाली नहीं है. ರೇಸ್ ರಾಜಧಾನಿ ಸೋತ್ಬಿಡುತ್ತೆ. ಟ್ರೈನ್ ಹತ್ತಕ್ಕಿಂತ ಮೊದಲನೇ ಸೋತ್ಬಿಟ್ಟೈತ್ರಿ. ಯಾಕಂತಂದ್ರೆ ಇದ್ರೊಳಗೆ ಏನು ಲಕ್ಸರಿ ಫೀಲ್ ಬರೋಕಿತ್ತಲ್ಲ ಆ ಫೀಲ್ ಅಂತೂ ಬರಲಿಲ್ಲ. ಈಗ ರೇಸ್ ಒಳಗೆ ಮತ್ತು ಪಂಕ್ಚುಲಿಟಿ ಒಳಗೆ ನೋಡೋಣಂತೆ ಹೆಂಗಾಗತ್ತೆ ಅಂತೇಳಿ. ಮುಂದೆ ಜೇಲಂ ಹೋಗ್ತಾರೆ. ಜೇಲಂ ಇನ್ನು ನಿಜಾಮುದ್ದೀನ್ದಿಂದ ಆಗ್ರಾ ಭೋಪಾಲ್ ಮೇಲೆ ಮನ್ಮಾಡ್ ಹೋಗಿ ಅಲ್ಲಿಂದ ಪುಣೆ ಹೋಗುತ್ತೆ. ನಾಳೆ ಸಂಜೆಗಿದು ಅದು ಮುಟ್ಟುತ್ತೆ. ಇದನ್ನು ಈಗ ಜೇಲಂ ಬಿಟ್ಟದಿಲ್ರಿ. ಈಗ 12 ಗಂಟೆ ಏನೋ ಟೈಮಿಂಗ್ ಆಗ್ತದೆ, 11:30 ಅನ್ಕೋರಿ ನೀವು. 4:40 ಬಿಡುವಂಥ CR ರಾಜಧಾನಿ ಜೇಲಮನ್ನು ಓಟಕ್ಕೆ ಮಾಡೋದು. ಏನು ನೋಡ್ರಿ CR ರಾಜಧಾನಿ ಕಿಂಗ್ ಪಾಪ ಫಾಲ್ ರಾಜಧಾನಿ ಅನ್ನೋದು ಅದಕ್ಕೆ ನೋಡ್ರಿ. ಅದಕ್ಕೆ ಜಸ್ಟ್ ಈಗ ಆನಂದ್ ವಿಹಾರ್ ಸ್ಕಿಪ್ ಮಾಡಿದೀವ್ರಿ ನಾವು. ನೋಡೋಣಂತ ಯಾವ್ದಾರ ಪ್ಯಾರಲಲ್ ಸಿಗ್ತಾವೇನಂತೇಳಿ. ಆನಂದ್ ವಿಹಾರ ನೋಡ್ರಲ್ಲ ನನ್ನ ವಿಡಿಯೋ ಒಳಗೆ ಯಾವತ್ತೂ ನಾನು ಆನಂದ್ ವಿಹಾರ ತೋರಿಸಿನಂದ್ರೆ ಇಲ್ಲಿಂದ ಯಾವ್ದಾರ ಒಂದು ಪ್ಯಾರಲಲ್ ಸಿಕ್ಕಾಬಿಡುತ್ತೆ. ಟ್ರೈನ್ ಅಂತೂ ಬರಲಿಲ್ಲ, ಬಟ್ ಗಾಜಿಯಾಬಾದ್ ವ್ಯಾಪಾಯ ಅಂತೂ ಬರೋದ್ರಿ. हाँ भैया मेरे ख्याल से यहाँ पे कॉशन है स्पीड का, इस वजह से धीमे धीमे चल रहे हैं. वो खड़ी वेफाई जा रहा था, गाजियाबाद जा रहा होगा स्टेडियम.
ನಾವೀಗ ಗಾಜಿಯಾಬಾದ್ ಜಂಕ್ಷನ್ ಸ್ಕಿಪ್ ಮಾಡತ್ತೀವಿ. ಇದು ಉತ್ತರ ಪ್ರದೇಶ ಒಳಗೆ ಬರುತ್ತೆ. 20 ಕಿಲೋಮೀಟರ್ ದೂರ ಐತಿ ನ್ಯೂ ಡೆಲ್ಲಿಯಿಂದ. ಇಲ್ಲಿಂದ ಮೊರಾದಾಬಾದ್ ಲಕ್ನೋ ಲೈನ್ ಸಪ್ರೇಟ್ ಆಗುತ್ತೆ, ಕಾನ್ಪುರ್ ಲೈನ್ ಸಪ್ರೇಟ್ ಆಗುತ್ತೆ, ಮತ್ತು ಮೀರತ್ ಡೆಹ್ರಾಡೂನ್ ಏನು ಹೋಗಿದ್ವಿ ಎಲ್ಲ, ಮತ್ತು ಅಮೃತ್ಸರ್ ಹೋದ್ವಿ, ಅದೆಲ್ಲ ಲೈನ ಮೇನೆ ಇಲ್ಲಿಂದನೇ और गाड़ी लखनऊ डबल डेकर तेजस के बिल्कुल चिपक के डबल डेकर के लिए आप एकदम चिपक के सीधा ऑलमोस्ट सेम अमृत भारत को भी एंट्री का सिग्नल जो है वो हो गया. ಗಾಜಿಯಾಬಾದ್ ಡಿಪಾರ್ಟ್ ಆಗೋದ ತಡ 110 ಫ್ಲಾಟ್ ಹೊಂಟದ ಗಾಡಿ. ಮುರಾದಾಬಾದ್ ಬರೇಲಿ ಲಕ್ನೋದೇನು ಇದೆ ಸೆಕ್ಷನ್ ಐತಲ್ಲ, ಇದು ಟೋಟಲ್ 110 ಸೆಕ್ಷನ್ ಅಷ್ಟೇ ಐತ್ರಿ ಮ್ಯಾಕ್ಸಿಮಮ್ ಸ್ಪೀಡ. ಮತ್ತು ಇದು ನಂದು ಅನಾಲಿಸಿಸ್ ಪ್ರಕಾರ ನಾವು 5 ರಿಂದ 6 ಗಾಡಿಗೆ ಮಿನಿಮಮ್ ಓವರ್ಟೇಕ್ ಮಾಡ್ತೇವೆ ಲಕ್ನೋ ಮಟ್ಟ. ಸೊ ಎಕ್ಸಾಕ್ಟ್ ಅದ್ರ ಅಂತ ಅನ್ಕೋತೀನಿ. ಫ್ಲಾಟ್ 260 ಕಿಲೋಮೀಟರ್ ನಾನ್ ಸ್ಟಾಪ್ ರನ್ ಐತೆ. ದಿಬ್ರುಗಢ ರಾಜಧಾನಿ ಒಳಗೆ ಟ್ರಾವೆಲ್ ಮಾಡ್ತೀವಿ. ರಾಜಧಾನಿ ಟ್ಯಾಗ್ಲೈನ್ ಒಳಗೆ ಪ್ರೀಮಿಯಮ್ ಟ್ರೈನ್ ಐತಿ, ಬಟ್ ಹೊರಗಿಂದ ಎಕ್ಸ್ಟೀರಿಯರ್ ಇಂಟೀರಿಯರ್ ಏನು ಪ್ರೀಮಿಯಮ್ ಇಲ್ಲ, ಬಟ್ ಪ್ರೀಮಿಯಮ್ ಸರ್ವಿಸಸ್ ಅಂತೂ ಪಕ್ಕ ಸಿಗುತ್ತೆ. ನಮಗೀಗ ರಾಜಧಾನಿ ಒಳಗೆ ಮಧ್ಯಾಹ್ನ ಊಟ ಸರ್ವ್ ಆಗುತ್ತೆ. 12 ಗಂಟೆ ಟೈಮ್ ಆಗ್ತಿರೋದ್ರಿಂದ ನೋಡೋಣಂತ. ಸೆಕೆಂಡ್ AC 3 ಒಳಗೆ AC ಒಮ್ಮೆ ನೋಡೇ ಇಲ್ಲ ನಾವು. ಜರ್ನಿ ಒಳಗೆ ಏನೇನು ಇರುತ್ತೆ ಅಂತೇಳಿ ಒಮ್ಮೆ ಗೊತ್ತೂ ಇಲ್ಲ ನನಗೂ. ಸೊ ನೋಡೋಣಂತ ಏನೇನು ಸಿಗುತ್ತೆ, ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಏನೇನು ಸಿಗುತ್ತೆ ಎಲ್ಲ ನಿಮ್ಗೆ ಈ ಜರ್ನಿ ಒಳಗೆ ತೋರಿಸ್ಕೊತ ಹೋಗ್ತೀನಿ. ರಾಜಧಾನಿದು ಯೂನಿಕ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಈ ವಿಡಿಯೋ ಒಳಗೆ ನೋಡೋಕೆ ಸಿಗುತ್ತೆ. ರಾಜಧಾನಿ ಒಳಗೂ ಏನದ ಎಕ್ಸ್ಟ್ರಾ ಸರ್ವಿಸಸ್ ಇರ್ತಾವಲ್ಲ, ಸೂಪ್, ಚಾಯ್, ಕಾಫಿ ಅದು ಸಿಗತ್ತೈತಿ. ನೀವು ಪೇ ಮಾಡಿನೂ ತೊಗೋಬೋದು. ಊಟ ಏನು ಬರುತ್ತಲ್ಲ ಅದು ನಮ್ಮ ಟಿಕೆಟ್ ಒಳಗೆ ಇನ್ಕ್ಲೂಡು ಇರುತ್ತೆ. ಸೊ ನಾನು ಫಸ್ಟ್ ಕ್ಲಾಸ್ ಒಳಗೆ ಇದ್ದಿದ್ದೀವಿ ಅಂದ್ರೆ ಸೂಪ್ ಸಿಗ್ತೈತೆ, ಬಟ್ ಫಸ್ಟ್ ಕ್ಲಾಸ್ ಒಳಗೆ ಇಲ್ಲಲ್ಲ, ಇದೇ ರೆಡಿ ಟು ಈಟ್. ಅಲ್ಲೂ ಆಲ್ಮೋಸ್ಟ್ ರೆಡಿ ಟು ಈಟೋ ಕೊಡ್ತಾರೆ, ಬಟ್ ಫಸ್ಟ್ ಕ್ಲಾಸ್ ಒಳಗೆ ಇಲ್ಲಲ್ಲ, ಅದಕ್ಕೆ ನಾವು ಸೂಪ್ ಕುಡಿಯತ್ತೇವೆ. ಈಗ ಇದಕ್ಕೆ ನಾನು 20 ರೂಪಾಯಿ ಪೇ ಮಾಡೀನಿ, ಬಟ್ ಇದು ಚಲೋ ಇರುತ್ತೆ ಕಂಪೇರಿಟಿವ್ಲಿ. ನಾವು ಫಸ್ಟ್ ಕ್ಲಾಸ್ AC ಒಳಗೆ ಟ್ರಾವೆಲ್ ಮಾಡ್ತಿದ್ವಿ ಅಂದರು ಅವರು ಪ್ರಿಮಿಕ್ಸ ಕೊಡ್ತಿದ್ರೆ, ಬಟ್ ಇಲ್ಲೂ ನಾನು ಪ್ರಿಮಿಕ್ಸ್ ತೊಗೊಂಡೇನಿ. ಬಟ್ ಚೇಂಜ್ ಏನೈತೆ ಅಂತಂದ್ರೆ ನಾನು ಇಲ್ಲಿ ಪೇ ಮಾಡೀನಿ. ಚಲೋ ಐತಿ. ಕಂಪ್ನಿ ಕೆಫೆ ಆ್ಯಂಡ್ ಟೀದಿತ್ತು. ಇದ್ರೊಳಗೆ ತಿಕ್ ಬರಂಗಿಲ್ಲ ಇದೆ, ಬಟ್ ಐಟಮ್ಸ್ ಜಾಸ್ತಿ ಬರ್ತಾವೆ ಇದ್ರೊಳಗೆ. ಏನು ಬ್ರಿಡ್ಜ್ ನೋಡ್ರಿಲ್ಲ, ಅದ ಗಂಗಾ ನದಿ ಬ್ರಿಡ್ಜ್ ಇತ್ತು ರೀ. ಗಡಮುಕ್ತೇಶ್ವರ ಅಂತ ಹೇಳಿ ಊರೊಳಗೆ ಬರುತ್ತೆ. ಇಲ್ಲೇ ಗಡಮುಕ್ತೇಶ್ವರ ಮಹಾದೇವ್ ಟೆಂಪಲ್ ಅಂತೇಳಿ ಭಾಳ ಫೇಮಸ್ ಧಾರ್ಮಿಕ ಸ್ಥಳ ರೀ. ಇದು ವೆಸ್ಟರ್ನ್ UP ಪಾರ್ಟದ್ದು ಒಂದು ಮೇಜರ್ ಪಾರ್ಟ್ ಅಂತ ಹೇಳಿ ಹೇಳ್ಬೋದು. ಹೆಂಗೆ ಹರಿದ್ವಾರಕ್ಕೆ, ರಿಷಿಕೇಶ್ಗೆಲ್ಲ ಗಂಗಾ ನದಿ ನೋಡೋಕೆ ಹೋಗ್ತಾರಲ್ಲ, ಹಂಗೆ ಉತ್ತರ ಪ್ರದೇಶದ ಜನ ಈ ಗಡಮುಕ್ತೇಶ್ವರಗೆ ಇಲ್ಲೇ ನದಿ ಒಳಗೆ ಸ್ನಾನ ಮಾಡಿ ಮಹಾದೇವನ ದರ್ಶನ ಪಡೆಯಕ್ಕೆ ಬರ್ತಾರೆ. ಟೈಮ್ ನೋಡ್ರಲ್ಲೇ 1:40 ಆಗೈತಿ. ಈಗ ನಮ್ದು ಊಟ ಬಂದೈತೆ. ಒಂದು 10-15 ನಿಮಿಷದ ಹಿಂದೆ ಬಂದೈತೆ. ಎಲ್ಲರೂ ಮುಗಿಸ್ಲಿ ಅಂತ ಹೇಳಿ ಕುಂತಿದ್ದೆ. मोहित भाई आधार नम जोते फाइनली नमक नॉनवेज थाली नोड़ाक सिक्ता ट्रेन ओळग. भैया नॉनवेज कैसा लगा आपको? बहुत अच्छा है, ग्रेवी वगैरह सब कुछ A1 ಅವ್ರದ್ದು ಲಾಗ್ ಒಳಗಂತೂ ನೋಡಿರ್ತೀವಿ ನಾವು. ನಾನ್ ವೆಜ್ ಅಂತೂ ಮಸ್ಟ್ ಇರುತ್ತೆ. ಸೊ ನೀವು ಕೇಳತ್ತಿದ್ರಿ ನಾನ್ ವೆಜ್ ಬೇಕಂತೇಳಿ. ಅವರ ಮಸ್ತ್ ರೈಸ್ ಜೊತೆ ತಿನ್ನತ್ತಾರೆ. ನಾವು ವೆಜ್ ತಾಲಿನ ಅನ್ಬಾಕ್ಸಿಂಗ್ ಮಾಡೋಣಂತ. ಪೂರ್ತಿ ತಾಲಿ ಅನ್ಬಾಕ್ಸಿಂಗ್ ಆಗೈತಿ. ಈಗ ದಾಲ್ ಐತಿ,
ಪ್ಲೇನ್ ದಾಲ್ ಅಂತೂ ಅಲ್ಲ, ಒಂದು ಸ್ವಲ್ಪ ಸಾಸಿವೆದು ಅದಾವ. ಇಲ್ಲೈತಿ ಕ್ಯಾಪ್ಸಿಕಮ್ ವಿತ್ 1 2 3 4 5 ಪೀಸ್ ಪನ್ನೀರ್ ಅದಾವ. ಗಟ್ಟಿ ಗ್ರೇವಿ ಅನ್ಸತೈತಿ ನೋಡಿ, ಚಲೋ ಅನ್ಸತೈತಿ. ಬಟ್ ಕ್ಯಾಪ್ಸಿಕಮ್ ನೋಡಿ ಎಲ್ಲಿ ನಾನು ಕಡಾಯಿ ಪನ್ನೀರ್ ಅಂದ್ಕೊಂಡೆ, ಬಟ್ ಕಡಾಯಿ ಪನ್ನೀರ್ ಅಲ್ಲ. ಹಂಗೆ ಟೇಸ್ಟ್ ಎನ್ಹಾನ್ಸಿಗೆ ಹಂಗೆ ಹಾಕ್ಯಾರ. ಇಲ್ಲೇ ಜೀರಾ ರೈಸ್, ಮಿಕ್ಸ್ ವೆಜ್ ಒಳಗೆ ಆಲೂ ಮತ್ತು ವಟಾಣಿದ ರೋಸ್ಟೆಡ್ ಪಲ್ಯ ಐತಿ. ಇದು ಡ್ರೈ ಅಂತಲೂ ಹೇಳ್ಬೋದು ನೀವು. ಒಂದು ಪಿಕಲ್, ಚಪಾತಿ ಮತ್ತು ಒಂದು ಕರ್ಡನು ಐತಿ. ಟೇಸ್ಟ್ ನೋಡಿ ನನಗೆ ಪನ್ನೀರ್ ನೋಡ್ರಿ, ಎಲ್ಲರೂ ಏನು ಮಾತಾಡತ್ತೆ ಗೊತ್ತಾ, ಊಟ ಇಷ್ಟು ಮಸ್ತ್ ಐತೆ ಅಂದ್ರೆ ಫಸ್ಟ್ ಟೇಸ್ಟಿದ್ದು ಹೆಂಗಿರ್ಬಾರ್ದು ಅಂತೇಳಿ. ಯಾವತ್ತೂ ಇಷ್ಟು ಚಲೋ ರಿವ್ಯೂ ನೀವು ಕೇಳ್ಪಟ್ಟಿರೋದಿಲ್ಲ ನಮ್ಮ ಕಡೆಯಿಂದ, ಯಾಕಂತಂದ್ರೆ ಟೇಸ್ಟ್ ಹಂಗೆ ಬರುತ್ತೆ. ಬಟ್ ಆ್ಯಕ್ಚುಲಿ ಗಾಡಿ ಊಟ ಚಲೋ ಐತೆ ಅಂತ ಹೇಳತ್ತಾರ. ನಾ ಇನ್ನೂ ಟೇಸ್ಟ್ ಮಾಡಿಲ್ಲ. ಪನ್ನೀರ್ ಬ್ಯಾಗ್ ಇಟ್ಕೊಳಕ್ಕೆ ಕರೆಕ್ದಂಗೆ ಆಯ್ತು ನೋಡ್ರಿ, ಫ್ರೆಶ್ ಐತಿ. ಗ್ರೇವಿ ನೋಡ್ಬೋದು ನೀವು, ಅಷ್ಟು ಮಸಾಲಾನೂ ಇಲ್ಲ ಮತ್ತು ಟೇಸ್ಟು ಮೈಲ್ಡ್ ಐತಿ. ಸ್ವಲ್ಪ ದಾಲ್ ನೋಡೋಣಂತ. ಎಕ್ಸಾಕ್ಟ್ ಹೆಂಗೆ ಟ್ರಾವೆಲರ್ಸಿಗೆ ಬೇಕಲ್ಲ, ಖಾರ ಉಪ್ಪು ಅಷ್ಟು ಮೈಲ್ಡ್ ಆಗೈತೆ. भैया ये पनीर देख के आपको कैसा लग रहा है? बहुत अच्छे क्वालिटी का है, मतलब जहाँ तक मुझे लग रहा है जो होता है ना अमूल का एक मलाई पनीर होता है, हाँ भाई बहुत बढ़िया होता है वो। वैसे ही थोड़ा एक होता है ना मलाई हाँ। टाइप टेस्ट आ रहा है, अच्छा है खाना, मतलब 10 on 10 है इस राजधानी। ನಾವೀಗ ಮೊರಾದಾಬಾದ್ ಜಂಕ್ಷನ್ ಎಂಟ್ರಾಗತ್ತೀವಿ. ಇದೇನಿದು ಲೈನ್ ನೋಡತ್ತಾರಲ್ಲ, ಜಮ್ಮು ತವಿ, ಪಠಾನ್ಕೋಟ, ಮೀರತ್, ಸಹರಾನ್ಪುರದಿಂದ ಲಕ್ನೋವಿಗೆ ಹೋಗುವಂಥ ಮೇನ್ ಲೈನ್ ಇದೆ. ಲಕ್ನೋ ಜಮ್ಮು ತವಿ ಮೇನ್ ಲೈನ್ ಅಂತ ಹೇಳ್ಬೋದು ನೀವು. ಇದು ಬಂದ ಮೊರಾದಾಬಾದ್ ಒಳಗೆ ಸೇರುತ್ತೆ. ಔಟ್ರದಾಗ ಜಾರ್ಜ್ ಪುಲ್ ನೋಡ್ದಂಗೆ ಫೀಲ್ ಆಗತ್ತೆ ನೋಡ್ರಿ. ಇಲ್ಲ ಪೂರ್ತಿ ಕಂಟೈನರ್ ಅದಾವ. PUBG BGMI ಆಡೋರಿಗೆ, ಫ್ರೀ ಫೈರ್ ಆಡೋರಿಗೆ ಎಲ್ಲ ಗೊತ್ತಿರ್ಬೋದು. ಸೊ ಇದಿಷ್ಟೆಲ್ಲ ಇಲ್ಲಿ ಯಾಕೆ ಅದಾವಪ್ಪ ಅಂತ ಯೋಚನೆ ಮಾಡತ್ತೀರ ಅಂತಂದ್ರೆ, ಉತ್ತರಾಖಂಡದ ಒಂದು ಟೈಪ್ ಇದಕ್ಕೆ ಗೇಟ್ವೇ ಇದ್ದಂಗೆ. ನಾನು ಉತ್ತರಾಖಂಡ ಒಳಗೆ ಜಾಸ್ತಿ ಕನೆಕ್ಟಿವಿಟಿ ಇಲ್ಲ ರೈಲ್ವೇದ, ಅಂದ್ರೆ ಆಲ್ಮೋಸ್ಟ್ ಇಲ್ಲೇ ಇಲ್ಲ. ನಾನೊಂದು ಆಡ್ ಥಿಂಗ್ ಈ ರಾಜಧಾನಿ ಒಳಗೆ ಏನು ಕಂಡುಪಟ್ಟೆಪ್ಪ ಅಂತಂತಂದ್ರೆ, ಈ ರಾಜಧಾನಿದ ಮೊರಾದಾಬಾದ್ ಒಳಗೆ ಸ್ಟಾಪ್ 8 ನಿಮಿಷ ಐತ್ರಿ. ಯಾವುದೋ ರಾಜಧಾನಿ ಇದ್ರಂತ ಯಾವುದೋ ಪ್ರೀಮಿಯಂ ಟೈಮ್ ಇರಲಿ 5 ನಿಮಿಷಕ್ಕಿಂತ ಜಾಸ್ತಿ ಸ್ಟಾಪ್ ನಾನು ನೋಡಿರಲಿಲ್ಲ ಎಲ್ಲೂ ಕಡೆ. ಸೊ ಈಗ ನಾವು ಮೊರಾದಾಬಾದ್ ಜಂಕ್ಷನ್ ಎಂಟ್ರಾಗಿವಿ. ವೆಸ್ಟರ್ನ್ ಉತ್ತರ ಪ್ರದೇಶ ಒಳಗೆ ಇದು ಬರುತ್ತೆ. ಮೊರಾದಾಬಾದ್ ಫೇಮಸ್ ಐತಿ ಮತ್ತು ಗೇಟ್ವೇ ಆಫ್ ಉತ್ತರಾಖಂಡನು ಅಂತಲೂ ಹೇಳ್ಬೋದು ನೀವು. ಏನೇನು ನಾನು ನಿಮ್ಗೆ ತೋರಿಸಿದೆಲ್ಲ ಹೊರಗೆ ಔಟ್ರದಾಗ ಮಿನಿ ಜಾರ್ಜ್ ಪುಲ್. ಉತ್ತರಾಖಂಡಿಗೆ ಏನೇನು ಎಲ್ಲ ಗೂಡ್ಸ್ ಎಲ್ಲ ಪಾರ್ಸಲ್ ಹಾಕತ್ತ, ಅದ್ರ ಮೇನ್ ಬೇಸ್ ಬಂದ್ಬಿಟ್ಟು ಮೊರಾದಾಬಾದ್ ಹಳೇ ಸ್ಟೈಲ್ ರೈಲ್ವೆ ಸ್ಟೇಷನನ್ನು ಐತಿ. ಮೊರಾದಾಬಾದದ ಬಿರಿಯಾನಿ ಭಾಳ ಅಂದ್ರೆ ಭಾಳ ಫೇಮಸ್ ಅಂತ ಮೋಹಿತ್ ಭಯ್ಯ ಆರ್ಡರ್ ಮಾಡ್ಯಾರ. ಒಂದು ಚಿಕನ್ ಬಿರಿಯಾನಿ ಮತ್ತು ಒಂದು ವೆಜ್ ಬಿರಿಯಾನಿ ಟೇಸ್ಟ್ ಮಾಡೋದಂತ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತೀನಿ. ನೀವೇನ್ರ ಈ ರೂಟ್ ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ. ಮತ್ತು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೇಳ್ಬೋದು ನೀವು. ಉತ್ತರಾಖಂಡದ ಏನು ಫೇಮಸ್ ಅದ ನ್ಯಾಷನಲ್ ಪಾರ್ಕ್ ಐತಲ್ಲ, ಜಾಸ್ತಿ ನಮಗೆ ಟೈಗರ್ಸ್ ನೋಡೋಕೆ ಸಿಗ್ತಾವೆ. ಅದಕ್ಕೂ ನೀವು ಇಲ್ಲಿಂದನೇ ಹೋಗ್ಬೋದು. 80 ಕಿಲೋಮೀಟ್ರ್ ಆಗುತ್ತೆ ನೋಡ್ರಿ. ಬರೀ ನೈನಿತಾಲ್ ಒಳಗೆ ಐತದ. ಒಂದು ಟೈಪ್ ನೈನಿತಾಲಿಗೆ ಹೋಗ್ಬೇಕಂದ್ರೆ ನೀವು ಕಾಟ್ಗೋದಾಮ್ದಿಂದ ನೀವು ಗಾಡಿನೂ ತೊಗೊಂಡು ಹೋಗ್ಬೋದು. ಇಲ್ಲಂತಂದ್ರೆ ನಿಮ್ಗೆ ಕನೆಕ್ಟಿವಿಟಿ ಜಾಸ್ತಿ ಇಲ್ಲ ಅಂತಂದ್ರೆ ಮೊರಾದಾಬಾದಿಂದನೂ ನೀವು ಕ್ಯಾಬ್ದು ಮಾಡ್ಕೊಂಡು ನೈನಿತಾಲಿಗೆ ಹೋಗ್ಬೋದು. ಅದು ಮೇಜರ್ ಟೂರಿಸ್ಟ್ ಪ್ಲೇಸ್ ಉತ್ತರಾಖಂಡ ಒಳಗೆ. ರಾಜಧಾನಿದ ಮಜಾನೇ ಇದೆ ನೋಡ್ರಿ. ಆನ್ ಟೈಮ್ ಬರುತ್ತೆ, ಆನ್ ಟೈಮ್ ಹೋಗುತ್ತೆ. ಟಾಪ್ ಪ್ರಿಯಾರಿಟಿ ಗಾಡಿಗಳಿಗೆ ಸಿಗುತ್ತೆ. ಮೊರಾದಾಬಾದ್ ಕ್ರ್ಯೂ ಚೇಂಜಿಂಗ್ ಸ್ಟಾಪ್ ಇತ್ತು ನೋಡ್ರಿ, ನೋಡ್ಬೋದು ನೀವು. ಇಲ್ಲಿ ಇವೇನು ಡಬ್ಬಿಗಳು ನೋಡತ್ತಿರಲ್ಲ, ಲೋಕೋ ಪೈಲಟ್ ಮತ್ತು ಗಾರ್ಡ್ ಅವ್ರದ್ದು. ಇದನ್ನು ನೋಡೇ ತಿಳ್ಕೊತೇವೆ ನಾವು ಒಮ್ಮೊಮ್ಮೆ. ಮತ್ತೀಗ ಔಟ್ರೊಳಗೆ ಬ್ರೇಕ್ನು ಅಪ್ಲೈ ಮಾಡ್ತಾರೆ, ಬ್ರೇಕ್ ಟೆಸ್ಟಿಂಗು ಹೋಗುತ್ತೆ. ಸೊ ನೋಡೋಣ. ಮತ್ತು ನಾನು ಇನ್ನೊಂದು ಅಬ್ಸರ್ವ್ ಮಾಡ್ತೀನಿ, ಇಲ್ಲೆಲ್ಲ ಉರ್ದುನೂ ಬರೆದಿರ್ತಾರೆ. ನಮ್ಮ ಕನ್ನಡ, ಇಂಗ್ಲೀಷ್, ಹಿಂದಿ ಹಂಗೆ ನಮ್ಮ ಕಡೆ ಇರುತ್ತಲ್ಲ, ಹಂಗಿಲ್ಲೇ ಹಿಂದಿ, ಇಂಗ್ಲೀಷ್, ಉರ್ದು ಇರುತ್ತೆ. ಬಾಜು ಪ್ಲಾಟ್ಫಾರ್ಮ್ದಾಗ ಮೊರಾದಾಬಾದ್ ಲಾಲ್ ಕುವಾ ಪ್ಯಾಸೆಂಜರ್ ನಿಂದ ನೋಡ್ರಿ. ಇಲ್ಲೇ ಇದು 2:15 ಡಿಪಾರ್ಚರ್ ಆಗುತ್ತೆ. ನಮ್ಮ ಬೆಂಗಳೂರಿಂದ ಒಂದು ಸ್ಪೆಷಲ್ ಟ್ರೈನು ಬಿಟ್ರೆ ICF ಜನಶತಾಬ್ದಿ ರೇಕ್ ಚೇರ್ಕಾರ್ ಅದ. ನೀವು ಉತ್ತರಾಖಂಡಿಗೆ ಹೋಗಕ್ಕೆ ಪ್ಲ್ಯಾನ್ ಮಾಡತ್ತಾರೆ ಅಂದ್ರೆ ಲಾಲ್ ಕುವಾ ಸ್ಪೆಷಲ್ ತೊಗೊಂಡು ಹೋಗೋದ. ಬೆಂಗಳೂರಿಂದ ಬರುತ್ತದ, ಬಟ್ ಡಿಲೇನೂ ಸ್ವಲ್ಪ ಆಗುತ್ತೆ. ಲಾಂಗ್ ಜರ್ನಿ ಆಗುತ್ತೆ. ಬಟ್ ನೀವು ಟ್ರೈನ್ನ ಪ್ರಿಪೇರ್ ಮಾಡ್ತೀರಿ ಅಡ್ಡಾಡಕ್ಕಂತಂದ್ರೆ ಲಾಲ್ ಕುವಾ ಸ್ಪೆಷಲ್ ಡೈರೆಕ್ಟ್ ಆಗೈತೆ ಉತ್ತರಾಖಂಡಿಗೆ ಹೋಗಕ್ಕೆ.
ಇಜ್ಜತ್ ನಗರದ WAP4 ಇಜ್ಜತ್ ನಗರದ WAP4 ಲೀಡ್ ಇತ್ತು ನೋಡ್ರಿ ಅದಕ್ಕೆ. अवध असम एक्सप्रेस। ये राजधानी में जर्नी करना मेरा ड्रीम था, बट वो ड्रीम ही रह गया, पुरानी है। ಎರಡ್ನೂರ 55 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿದಾದ್ಮೇಲೆ ದಿಬ್ರುಗಢಗೆ ಹೋಗುವಂಥ ರಾಜಧಾನಿ ಬಂದೈತಿ ಬರೇಲಿ ಜಂಕ್ಷನಿಗೆ. ಔಟ್ರದಾಗ ಏನದೊಂದು ರೇಕ್ ನೋಡ್ರಲ್ಲ, ಇದು ಯಾವುದೋ ಹಳೇದು ಯಾವ ಪಾಯ್ದ ರೇಕ್ ಅಂತ ಹೇಳಿ ಕೇಳ್ತಿರ್ಬೋದು. ಅದ ICF ರಾಜಧಾನಿದ ರೇಕ್ ರೀ. ನೋಡ್ರಿ ಅವಾಗಿನ ಕಾಲದಾಗೆಲ್ಲ ಹೆಂಗೆ ICF ರಾಜಧಾನಿದು ಒಂದು ಡಿಫ್ರೆಂಟ್ ರೇಖ, ICF ಜನ್ಸದಾವ್ದು ಒಂದು ಡಿಫ್ರೆಂಟ್ ರೇಖ. ಬಟ್ ನನಗೆ ಈಗಿನ ಕಾಲದಾಗ ಏನು ಇಷ್ಟ ಆಗಲ್ಪ ಅಂತಂತಂದ್ರೆ ಎಲ್ಲ ಗಾಡಿಗೂ ಅದ LHB ರೆಡ್ ಕೋಚ್, ಅದ ರೆಡ್ LHB ಕೋಚ್ ಎಲ್ಲ ಟ್ರೈನಿಗೂ ಹಾಕ್ತಾರಲ್ಲ. ಇದು ನನಗೆ ಲೈಕ್ ಆಗಂಗಿಲ್ಲ. ದುರಂತೋಗ ಆಯ್ತು, ರಾಜಧಾನಿಗೆ ಆಯ್ತು, ಮತ್ತು ಸೂಪರ್ ಫಾಸ್ಟ್ ಆಯ್ತು, ಪ್ಯಾಸೆಂಜರಿಗೆ ಸದ್ಯಕ್ಕೆ ಇದೇ ಕೋಚಸ್ಗಳನ್ನ ಹಾಕ್ತಾರೆ. ಸೊ ಅದೆಲ್ಲ ನನಗೆ ಇಷ್ಟ ಆಗತ್ತಿಲ್ಲ. ನಾನು ಹೋಪ್ ಮಾಡ್ತೀನಿ ನಮ್ಮ ರೈಲ್ವೇದವ್ರು ಈಗಾರ ವೇಕಪ್ ಆಗಲಿ. ಅವಾಗಿನ ಕಾಲದಾಗ ಆಕಿತ್ತಂದ್ರೆ ಇವಾಗಿನ ಕಾಲದಾಗ ಯಾಕೆ ಆಗಂಗಿಲ್ಲ. ಸೊ ನಿಮ್ಗೆ ಅದೆಲ್ಲ ಆಗ್ಬೇಕೇನ್ರಿ? ರಾಜಧಾನಿಗೆ ಒಂದು ಡಿಫ್ರೆಂಟ್ ಲಿವರಿ, ದುರಂತೋಗ ಒಂದು ಡಿಫ್ರೆಂಟ್, ಮತ್ತು ಅದು ಗರೀಬ್ ರಥದ್ದು ನೋಡಿರಿ, ಗರೀಬ್ ರಥ ಮಾಡ್ತೀನಿ, ಗರೀಬ್ ರಥದ್ದು ಲಿವರಿ ತೆಗೆದುಬಿಟ್ರೆ ಅದು ಸೇಮ್ ಇದೆ ಲಿವರಿ ಆಗ್ಬಿಡುತ್ತೆ. ಹೋಪ್ ಮಾಡ್ದೆ ನಾನು ರೈಲ್ವೇದಾರ ಇದ್ರ ಬಗ್ಗೆ ಏನಾರ ತೊಗೋಬೇಕಂತೇಳಿ. ಎಷ್ಟೋ ಜನ ಕೇಳ್ತಾರೆ ಒಂದು ಸೇಮ್ ಲಿವರಿ ಯಾಕೆ ಮೇಂಟೈನ್ ಮಾಡತ್ತಾರೆ, ಚೇಂಜ್ ಮಾಡಲಿ ಇವ್ರು ಅಂತಂತೇಳಿ. ಮುರಾದಾಬಾದ್ಕಿಂತ ಮೊದಲು ಊಟ ಏನು ಸರ್ ಹೋಗಿತ್ತಲ್ಲ, ಊಟ ಮಾಡಿ ಇಷ್ಟು ಹೆವಿ ಆಗಿತ್ತು ಹೇಳ್ರಿ ಊಟ. ಮತ್ತು ವೆದರ್ ಒಂದು ಸ್ವಲ್ಪ ಇಲ್ಲೇ ಥಂಡ ಇರೋ ಸಂಬಂಧ ನನಗೂ ಕೋಲ್ಡ್ ಆಗಿತ್ತು. ಗುಳಿಗೆ ಎಲ್ಲ ತೊಗೊಂಡಿದ್ದೀವಿ, ಅದು ಒಂದು ಇದನ್ನು ಹಾಗೆ ನಿದ್ದು ಬಂದುಬಿಡ್ತು. ಮಕ್ಕೊಂಬಿಟ್ಟಿನಿ. ನನಗೆ ಒಂದು ತಾಸು 100 ಕಿಲೋಮೀಟ್ರ್ ಏನೋ ಇತ್ತು, 90 ಕಿಲೋಮೀಟ್ರ್ ಜರ್ನಿ. ಆದರೂ ಆ ಪ್ಯಾಚ್ ಒಳಗೆ ಪೂರ ಮಲ್ಕೊಂಡಿದ್ದೆ. ಆರಾಮ AC ರನ್ ಆಗೋದಿತ್ತು ರಾಜಧಾನಿ ಒಳಗೆ. ಹೊರಗಿಂದ ಎಕ್ಸ್ಟೀರಿಯರ್ ಅಷ್ಟೇ ಚಲೋ ಇಲ್ಲ, ರನ್ ಮತ್ತು ಗಾಡಿ ಊಟನೂ ಚಲೋ ಇತ್ತು. ಎಲ್ಲ ಹೊಟ್ಟಿಗೆ ತಂಪು ಕೊಡ್ತೆ. ಈಗಿನ ಮಟ್ಟಿಗೆ ಅಂತೂ ಜರ್ನಿ ಚಲೋ ನಡೆದೈತಿ. ನೋಡಂತೆ ಇನ್ನು ಮುಂದೆ ಜರ್ನಿ ಹೆಂಗಿರುತ್ತೆ. ಬರೇಲಿಯಿಂದನೂ ಡಿಪಾರ್ಟ್ ಆದ್ವಿ ನಾವೀಗ. 3 ನಿಮಿಷನೂ ಸ್ಟಾಪ್ ಇತ್ತು ಇಲ್ಲಿ. ನಂಗೆ ಅನ್ಸುತ್ತೆ ನಮ್ದೀಗ ಈವ್ನಿಂಗ್ ಸ್ನ್ಯಾಕ್ಸ್ ಸರ್ವ್ ಮಾಡ್ತಾರಂತ ಹೇಳಿ. ಇದೇನಿದೆ ಮುರಾದಾಬಾದ್ ಬರೇಲಿ ಲಕ್ನೋ ರೂಟ್ ಐತಲ್ಲ, ಈ ರೂಟೊಳಗೆ ನಾನು ಟ್ರಾವೆಲ್ ಮಾಡಿದ್ದೆ. ಯಾವ್ದು ಹೇಳ್ರಿ, ಮಹಾಮಾನ ಎಕ್ಸ್ಪ್ರೆಸ್ ಅಂತೇಳಿ. ಅದ್ರ ಜನರಲ್ ಕೋಚ್ ಲಾಗು ಹಾಕಿದ್ದೆ ನಾನು. ಈ ಸೌಂಡ್ ಒಳಗಿರುವಂಥ ಸುಖ ರಾಜಧಾನಿ ದುರಂತೋ ಒಂದೇ ಬರ್ತದ ಫಸ್ಟ್ ಕ್ಲಾಸ್ AC ಒಳಗೆ ಸದಕ್ಕೆ ಇಲ್ಲಿ ನೋಡ್ರಿ. ಇಷ್ಟು ಸೌಂಡ್ ಇದ್ರೆ ಸಾಕು ನಮಗೆ ಆರಾಮ್ ನಿದ್ದೆ ಮಾಡ್ಬಿಡ್ತೀವಿ. ಈವ್ನಿಂಗ್ ಸ್ನ್ಯಾಕ್ಸದ್ದು ತಯಾರಿ ಏನೋ ಆಗೋದು ನೋಡ್ರಿ ಇಲ್ಲೇ ಏನೇನೈತೆ ಅಂತೇಳಿ ಅಲ್ಲಿ ಬಂದ ಮೇಲೆ ನೋಡೋಣ ಅಂತ. ಬಟ್ ನಮ್ಗೆ ಅದೇನು ಊಟ ಬಂದಿತ್ತಲ್ಲ, ರೆಡ್ ಒಳಗಿಂದ ನಾನ್ ವೆಜ್, ಗ್ರೀನ್ ಒಳಗಿಂದ ವೆಜ್. ಇವರು ನಾನ್ ವೆಜ್ಜದ್ದು ಟ್ರೇದೊಳಗೆ ಡಿಫ್ರೆನ್ಷಿಯೇಟ್ ಮಾಡತ್ತಾರ. ಟೈಮ್ 4:27 ಆಗತೈತಿ. ಈವ್ನಿಂಗ್ ಸ್ನ್ಯಾಕ್ಸು ಬಂದದ್ದು ನೋಡ್ರಿ ಇಲ್ಲಿ. ಹಳದಿರಾಮದ ಗಡ್ಬಡ್ ಮಿಕ್ಸರ್, ಏನೋ ಗಡ್ಬಡ್ ಐತೆ ಅನ್ಸೋದು ಇದ್ರೊಳಗೆ. ಆಮೇಲೆ ಪೀನಟ್ ಚಿಕ್ಕಿ, ಒಂದು ಕಚೋರಿ, IRCTC ಬ್ರ್ಯಾಂಡಿಂಗದ್ದು ಸ್ಯಾಂಡ್ವಿಚ್, ಮತ್ತು ಇಲ್ಲ ಟಿಕೆಟ್ ಐತಿ, ಮತ್ತು ಟೊಮೆಟೊ ಸಾಸ್, ಮತ್ತು ಇವೆಲ್ಲ ಎಕ್ಸ್ಟ್ರಾ ಇರ್ತಾವಲ್ಲ ರೀ ಅವು ಐಟಮ್ ಅದಾವೆ. ನೋಡೋರಂತ ಹೆಂಗೈತಿ ಟೇಸ್ಟ್. ಮತ್ತು ಇದ್ರ ಟಿಕೆಟ್ ಕೊಟ್ರಲ್ಲ ಅದ್ರ ಜೊತೆ ಬಿಸಿನೀರು ಕೊಟ್ಟಿರ್ತಾರೆ. ಇಲ್ಲಿ ನೋಡ್ರಿ ಹಳದಿರಾಮ್ದವ್ರು ಟ್ರೇಡ್ ಮಾರ್ಕ್ ಫೈನ್ ಹಾಕ್ಬೇಕು ಇವ್ರಿಗೆ. ಸೇಮ್ ಹಳದಿರಾಮದ್ದು ಏನು ಟ್ರೇಡ್ ಮಾರ್ಕ್ ಇರುತ್ತಲ್ಲ ಅದನ್ನು ಕಾಪಿ ಮಾಡ್ರೆ. ನಾನು ಹಳದಿರಾಮ ಅಂದ್ಕೊಂಡೆ ದೂರದಿಂದ. ಕಚೋರಿ ಟೇಸ್ಟ್ ನೋಡನೆ. ಬೇಡ ತಿನ್ನೋದು ಎಲ್ಲನೇ ಕಲ್ಲಾಗ್ಯದ ನೋಡ್ರಿ ಇದು. ಏನು ಇಲ್ಲೇ ಇಲ್ಲ ನಂದಾಗ. ಅನ್ನದ್ರಾಗ ಒಂದು ಸ್ವಲ್ಪ ಫೀಲಿಂಗರ ಐತೆ, ಇದ್ರೊಳಗೆ ಏನು ಇಲ್ಲೇ ಇಲ್ಲ, ಖಾಲಿ ಐತಿ. ಈವ್ನಿಂಗ್ ಸ್ನ್ಯಾಕ್ಸ್ ಮಧ್ಯಾಹ್ನ ಊಟ ಚಲೋ ಇತ್ತು. ಈವ್ನಿಂಗ್ ಸ್ನ್ಯಾಕ್ಸ್ ಹಿಂಗೆ ಕೊಟ್ರೆ ಪೂರ್ತಿ ಹಿಂಗೆ ಹೈ ವ್ಯಾಲ್ಯೂ ಮಾಡಿದ್ರೆ ನಂಗೆ ಟ್ರೈನ್ ಬಗ್ಗೆ ಹಿಂಗೆ ಇಳಿಸ್ಬಿಟ್ರೆ. ಇದು ಸಣ್ಣ ಥಿಂಗ್ಸ ನೋಡ್ರಿ ರಾಜಧಾನಿ ಒಳಗೆ ನಂಗೆ ಇಷ್ಟ ಆಗದ. ಬ್ಯಾಕ್ ಟು ಬ್ಯಾಕ್ ಕೋಚ್ ಕ್ಲೀನಿಂಗ್ ಆಗುತ್ತೆ. ಈಗ ಒಂದು ರೌಂಡ್ ಊಟ ಆತಲ್ಲ ಅಂದ್ರೆ ಸ್ನ್ಯಾಕ್ಸ್ ಆತಲ್ಲ, ಸ್ನ್ಯಾಕ್ಸ್ ಆದ್ಮೇಲೆ ಅದಂಗೆ ಅವರು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಸ್ನ್ಯಾಕ್ಸ್ದು ಐಟಮ್. ಬಟ್ ಅದೇನು ತೆಳಗೆ ಐಟಮ್ ಏನು ಬಿದ್ದಿರುತ್ತಲ್ಲ ಜನ ಕಡೆ ಹೋಗ್ತಾರೆ, ಅದನ್ನು ಇವ್ರು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ UBHS ಬಂದು.
ಬರೇಲಿ ಆದ್ಮೇಲೆ ಒಂದು ಸ್ವಲ್ಪ ಹಚ್ಚ ಹಸಿರು ಲ್ಯಾಂಡ್ ನೋಡಕ್ಕೆ ನಮ್ಗೆ ಸಿಗಾತೈತಿ. ನಮ್ಮ ಕಡೆ ಹೆಂಗೆ ಮಲ್ನಾಡ ಬೆಳವಲ ಇರುತ್ತಲ್ಲ, ಮಲ್ನಾಡ ಅಂತಂದ್ರೆ ಶಿವಮೊಗ್ಗ ಸೈಡ್ ಎಲ್ಲ ಅದು ಮಸ್ತ್ ಹಚ್ಚ ಹಸಿರು ಇರುತ್ತೆ. ಬೆಳವಲ ಅಂತಂತಂದ್ರೆ ನಮ್ಮ ಧಾರವಾಡದ ಈ ಸೈಡ್ ಎಲ್ಲ ಒಂದು ಸ್ವಲ್ಪ ವಾವ್. राजधानी अपनी अभी शाहजहां पर पहुंच रहे हैं. यहाँ पे देखिए पीलीभीत वाली लाइन से कोई ट्रेन आ रही है यहाँ पे. मैंने रूट में मीटर गेज ट्रेन में भी यात्रा की है. ಶಹಜಹಾನ್ಪುರ್ ಜಂಕ್ಷನ್ ಸ್ಕಿಪ್ ಮಾಡತ್ತೇವೆ ನಾವೀಗ. ಅದು ಪಿಲಿಭೀತ್ ಕಡೆಯಿಂದ ಬರುವಂಥ ಪ್ಯಾಸೆಂಜರ್ ಅಂತ. ಮೇ ಬಿ ನಂಗೆ ಅನ್ಸುತ್ತೆ ಶಹಜಹಾನ್ ಇದ್ದಲ್ಲ ಅವ್ನು ಇಲ್ಲಿಂದಲೇ ಇರ್ಬೇಕಂತೇಳಿ ಆಗ್ರ. ಇವರ ಹಳ್ಳಿ ವೈಬ್ಸ್ ಐತೆ ನೋಡ್ರಿ ಇಲ್ಲಿ ಶಹಜಹಾನ್ಪುರ ಒಳಗೆ. ಉತ್ತರ ರೈಲ್ವೆ ಇಲ್ಲ ನಾರ್ತನ್ ರೈಲ್ವೇಸ್ ಒಳಗೆ ಅದೇವು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ರೈಲ್ವೆ ಸ್ಟೇಷನ್ ಅಂಡರ್ ರೀಡೆವಲಪ್ಮೆಂಟ್ ಐತಿ. ಇದೇನಿದೆ ಇದು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ದಾಗ ಸೆಂಡಿಂಗ್ ಮಾಡತ್ತಾರೇನ್ರಿ? ಈ ಲೈನ್ ಅಂತೂ ನೋಡ್ರಿ ಇಲ್ಲಿ ಮುಂದೆ ಲೈನ್ ಹೋಗೈತೋ ಇಲ್ಲ ಅದು ಕಾಣುವಾದ. ಮುಂದೆ ಲೈನ್ ಹೋಗೈತಾ? ಇಲ್ಲ, ಅಬ್ಯಾಂಡನ್ಡ್ ಐತಿ. ಇಲ್ಲ ಲೈನ್ ಐತಿ. ಇದೆಂತ ಲೈನ್ ರೀ? ಪೂರ್ತಿ ನೆಲದಾಗ ಮುಚ್ಚಿ ಹೋಗ್ಬಿಟ್ಟದಿ. ಫ್ಲಾಟ್ 110 ಹೊಂಟೇವೆ ನೋಡ್ರಿ ನಾವು. ನಾನ್ ಸ್ಟಾಪ್ ಆಗಿ ಗಾಡಿ 260 270 ಕಿಲೋಮೀಟರ್ಗೆ ಒಂದೊಂದು ಸ್ಟಾಪ್ ಅದಾವ ಈ ಟ್ರೈನಿಗೆ. ಒಳಗಿಂದ ಇದೇನಿದೆ ಇಂಟೀರಿಯರ್ ಡೀಟೇಲಿಂಗ್ ಕೊಡ್ಬೇಕಂತೇಳಿ ಅವರು ಆಸೆ ಪಟ್ರಲ್ಲ, ಅದು ಇನ್ಶಿವೇಟಿವ್ ಏನು ತೊಗೊಂಬಂದ್ರೆ ಅದೆಲ್ಲ ಚಲೋ ಐತಿ. ಬಟ್ ಅದನ್ನು ಮೇಂಟೈನ್ ಮಾಡೋದು ಅದ ಒಂದು ಇದ್ರಿ ನೋಡ್ರಿ ಇಲ್ಲಿ. ರಾಜಧಾನಿ ಇದಂತೂ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಅದೇ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ಏನದ ಚಾಯ್ ಕಿಟ್ ಬಂದಿತ್ತಲ್ರಿ, ಡಿಪ್ ಚಾ, ಅದು ಯಾರಿಗೂ ಇಷ್ಟ ಆಗಿಲ್ಲ. ಸೊ ಇವ್ರದ್ದು ನೋಡ್ರಿ ಹೆಂಗೆ ಬಿಸ್ನೆಸ್ ಹೆಂಗೈತಿ. ಅದು ಚಲೋ ಇಲ್ದಿದ್ದಂಥ ಚಾ ಕೊಡೋದು, ಆಮೇಲೆ ಚಲೋ ಚಾ ತೊಗೊಂಬಂದ್ಬಿಡೋದು, ಬಿಸ್ನೆಸ್ ಮಾಡ್ಕೊಂಬಿಡೋದು. ಇಲ್ಲಿ ಕ್ಯಾಪಚಿನೋ ಮತ್ತು ಕ್ಯಾಪಚಿನೋ, ವಾಕ್ ಬಕ್ರಿ ಎಲ್ಲ ಇದೆ. ಪ್ರಿಮಿಕ್ಸ್ ಚಾ ಏನಿರುತ್ತಲ್ಲ ಇದು ಚಲೋ ಇರುತ್ತೆ. ಇದು ಭಾರಿ ಬೆಸ್ಟ್ ಅಂತ ನಾನು. आप क्या बोलना चाहेंगे? इसकी सेल ज़्यादा है. हाँ ಒಂದೇ ನೋಡ್ರಿ ಇದನ್ನು.
भैया आपको वो डिप वाला अच्छा लगता है या इंस्टेंट अच्छा लगता भाई मैंने हर वीडियो में बोला हुआ है प्रेमिक्स चाय बहुत बढ़िया होता है है? हाँ और अगर चाहे वो डिप वाला मिल भी रहा हो ना हाँ वो इग्नोर ही करो जब भी प्रीमिक्स दिखे ले लो ಹಾಂ ಏ ಬಸ್ ರಾಜಧಾನಿ ಒಳಗೆ ಎ ಸಿ ಸದ್ಯಕ್ಕೆ ವರ್ಕ್ ಆವತ್ತು ನೋಡ್ರಿ ಫುಲ್ ಒಳಗೆ ಬೆವರು ಬರತ್ತಿತ್ತು ಅದಕ್ಕೆ ಬಂದು ಹೇಳಿದೀವಿ 2-3 ಸತ ಅವ್ರು ರೆಡಿ ಮಾಡ್ರ ಬಟ್ ಇಲ್ಲಿ ಏನೋ ಶಾರ್ಟ್ ಆಗತ್ತದ ಅದನ್ನು ಚೆಕ್ ಮಾಡ್ತಾನೆ ಅಂತ ಹೇಳ್ಯಾರ ಈಗ ಈ ರಾಜಧಾನಿ ಒಳಗೆ ಇನ್ನೂ ಏನೇನು ನೋಡ್ಬೇಕು ಅದೇ ಗೊತ್ತಾವತ್ತು ನನಗಂತೂ ಈ ದಿಬ್ರುಗಢ ರಾಜಧಾನಿ ಒಳಗೆ ನಮ್ಮ ಜರ್ನಿ ಇಲ್ಲಿ ಮಟನ ಇತ್ತು ಯಾವ ಸ್ಟೇಷನ್ ಅಂತ ಹೇಳಿದ್ದೇನೆ ಶಾಕ್ ಆಗಿರ್ಬೋದು ಹೇಳ್ತಾನೆ ಬರ್ರಿ ನಾವು ಲಕ್ನೋಗೆ ನಾನು ಡಿಬೋರ್ಡ್ ಆಗತ್ತೀವಿ ಮುಂದೆ ಹೋಗೋದಿಲ್ಲ ನಮ್ದು ಹಂಗೆ ಟ್ರೈನ್ಸ್ ನೋಡೋದಿದೆ ಯಾವುದು ಅಂತೇಳಿ ನಮ್ಮ ಟೈಮಿಂಗಿಗೆ ಈ ಟ್ರೈನ್ ಸಿಗ್ತದೆ ಇದು ಒಂದು ಕವರ್ ಆಗಿಬಿಡ್ಲಿ ಡಿಫ್ರೆಂಟ್ ರೂಟ್ ಐತಿ ಡಿಫ್ರೆಂಟ್ ಟ್ರೈನ್ ಅಂತೇಳಿ ವೆರೈಟಿ ಆಫ್ ದಿಬ್ರುಗಢಗೆ ಆಪ್ಷನ್ ಇರೋದ್ರಿಂದ ಇದೊಂದು ತೋರಿಸೋಣ ಅಂತೇಳಿ ಮಾಡಿದ್ದೆ ಈಗ ನಮ್ಮ ನೆಕ್ಸ್ಟ್ ಜರ್ನಿ ಎಲ್ಲಿರುತ್ತೆ ನೋಡೋಣ ಅಂತ ಬಟ್ ಇದೇನು ಗಾಡಿ ಇದಲ್ಲ ಲಕ್ನೋವಿಂದ ವಾರಾಣಸಿ ಛಪ್ರಾ ಬಲಿಯಾ ಛಪ್ರಾ ಸಮಸ್ತಿಪುರ ಆಮೇಲೆ ನ್ಯೂ ಜಲ್ಪಾಯ್ಗುಡಿ ಗುವಾಹಟಿ ಮೊರ್ಯಾನಿ ಹಿಂಗೆ ಆಸೆ ದಿಬ್ರುಗಢಗೆ ಹೋಗಿ ತಲುಪುತ್ತೆ ನಾಡ್ದು ಬೆಳಿಗ್ಗೆ 5 ಗಂಟೆಗೇನೋ ಹೋಗಿ ತಲುಪುತ್ತಿದೆ बाईगुड़ी गुवाहाटी के रास्ते डिब्रूगढ़ को जाने वाली प्लेटफॉर्म क्रमांक 1 पर आ रही 6:40 ಅರೈವಲ್ ಇತ್ತು ರೀ 6:25 ನೋಡ್ಕೊ ಒಳಗೆ ತೊಗೊಂಬಿಟ್ರೆ ಭಾಳ ಮಸ್ತ್ ರನ್ ಇತ್ತಿದೆ 7 hour 15 minute ಆಫಿಷಿಯಲ್ ಟೈಮಿಂಗ್ ಕೊಟ್ರೆ ನಾವು ಇದು ಲೇಟಾಗಿ ಡಿಪಾರ್ಚರ್ ಆಗಿದ್ವಿ 20 ನಿಮಿಷ ನಿಮ್ಗೆ ಹೇಳಿಬಿಟ್ಟೆ ನಾನು ಸ್ಟಾರ್ಟಿಂಗ್ ಒಳಗೆ ಅಲ್ಲ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಏನು ಚೈನ್ಗೇನು ಹೇಳ್ದಿದ್ರು ಗೊತ್ತಿಲ್ಲ ಪೂರ್ತಿ ಮುಂದೆ ಏನದಾವಲ್ಲ 3 AC ಅದಾವ ಆಮೇಲೆ ಫಸ್ಟ್ AC ಆಮೇಲೆ 2 AC ಲಾಸ್ಟ್ನಾಗ ನಮ್ದು A3 ಇತ್ತಲ್ಲ ಅದೇನು ಲಾಸ್ಟ್ನಿಂದ 3ನೇ ಕೋಚ್ ಇತ್ತು ಸೊ ನಮಗೆ ಅಷ್ಟೇನದು ಐಡಿಯಾ ಬರಲಿಲ್ಲ ನಾವು ರಾಜಧಾನಿ ಇತ್ತಲ್ಲ ರೆಸ್ಟ್ ತೊಗೊಳಕ್ಕೂ ಹೋಗಲಿಲ್ಲ 3 ತಾಸದ ಜರ್ನಿಗೆ ವಿತ್ ಫುಡ್ ನಮಗೆ ಬಿತ್ತು 2 AC ಒಳಗೆ 2100 3 AC ಒಳಗೆ ಬರ್ತಿದ್ವಿ ಅಂದ್ರೆ 1500 ರೂಪಾಯಿ ಬರ್ತಿತ್ತು ಬಟ್ 3 AC ಒಳಗೆ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂತಂದ್ರೆ ವಿಡಿಯೋ ಮಾಡೋಕ್ಕಾಗಂಗಿಲ್ಲ ಭಾಳ ಜನ ಇರ್ತಾರೆ ಕಂಜೆಸ್ಟೆಡ್ ಆಗುತ್ತೆ ಇನ್ನೊಬ್ಬರ ಪ್ರೈವೇಸಿನ ನಮಗೂ ಭಂಗ ಮಾಡೋಕ್ಕೆ ಇಷ್ಟ ಇಲ್ಲ ಸೊ ಅದ್ರ ಸಂಬಂಧ ನಾವು 2 AC ಫಸ್ಟ್ AC ಪ್ರಿಫರ್ ಮಾಡೋದು ನಿಮಗೆ ಒಳ್ಳೆ ಕಂಟೆಂಟ್ ತೋರಿಸ್ಬೇಕಂತ ಹೇಳಿ ಸೊ ದಿಬ್ರುಗಢ ರಾಜಧಾನಿ ಈ ಜರ್ನಿ ನಿಮ್ಗೆ ಹೆಂಗೆ ಅನಿಸ್ತಾ ಪೂರ್ತಿ ವಿಡಿಯೋ ಬೇಕಂತಂದ್ರೆ ಕಾಮೆಂಟ್ ಮಾಡಿರಿ ನಾನು ಬ್ಯಾಕ್ ಟು ಬ್ಯಾಕ್ ಇಂಥವು ನಿಮಗೆ ಚಲೋ ಕಂಟೆಂಟ್ ತೊಗೊಬರಕ್ಕಂತ ಫಿಕ್ಸ್ ಆಗೀನಿ ನಿಮ್ಗೆ ಆದಷ್ಟು ಎಷ್ಟು ಸ್ನೋ ಟ್ರೈನ್ ರನ್ ಆಗ್ತಾವಲ್ಲ ಟಾಯ್ ಟ್ರೈನ್ ಮತ್ತು ಜಮ್ಮು ಕಾಶ್ಮೀರ ಟ್ರೈನ್ ಅವೆಲ್ಲ ತರ್ಬೇಕಂತ ಅದನ್ನೇ ಬಟ್ ನಿಮ್ಮ ಸಪೋರ್ಟ್ ಬೇಕಾ ಮಿನಿಮಮ್ ಒಂದು 50,000 ವ್ಯೂಸರ ಬಂದ್ರೆ ನನಗೆ ಮಾಡ್ಬೇಕಂತ ಹೇಳಿ ಒಂದು ಧೈರ್ಯನಾರ ಬರತ್ರಿ ನೀವೇನು ನನಗೆ ಕೊಡಬೇಕಾಗಿಲ್ಲ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಂಗೆ ಅದನ್ನು ಧೈರ್ಯ ಇರೋದು ಸೊ ನೋಡಿರಿ ಕನ್ನಡದಾಗಿಂಥದ್ದೊಂದು ಡಿಫ್ರೆಂಟ್ ಟೈಪ್ ಆಫ್ ಕಂಟೆಂಟ್ನ ನಾನು ನಿಮಗೆ ಪ್ರೊವೈಡ್ ಮಾಡತ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫಾಲೋನು ಮಾಡಿ ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ ಅಲ್ಲಿ ಮಟ ಜೈ ಹಿಂದ್ ಜೈ ಕರ್ನಾಟಕ